ಹುಳಿ ಸಂಗಟಿ ಮಾಡೋಕೆ ಹುಳಿಕಾಳು ಹುರ್ಕೊಳಕತ್ತೀವಿ ನೋಡ್ರಿ. ಇವನು ಹುರಿಬೇಕು, ಎಳ್ಳಗಂಗೆ ಹುರಿಬೇಕು. ಈಗ ಒಂದೊಂದು ಬಗ್ಸಾಗಿ ಹುರಿಬೇಕು ನೋಡ್ರಿ. ಇವನು ಹುರಿದು ಗೆಣೆ ಹಿಟ್ಟಕ್ಕೆ ಸಂಬಂಧ ಹುಳಿ ಸಂಗಟಿ ಮಾಡೋದು. ಈಗ ಹಿಂಗೆ ಚಟ್ಪಟ್ ಅನ್ನಂಗೆ ಹುರಿಬೇಕು ನೋಡ್ರಿ. ಈಗ ಹುರಿದು ನೋಡೋದು ಇನ್ನೊಂದು ತಟ್ಟದು ಬೇಯಿಸಿದ ಮುಂದೆ ಹಿಂಗೆ ಕಡ್ಡಾಡ್ಕೋಂತ ಹುರಿಬೇಕು ಈ ಹುಳಿಕಾಳನ್ನ. ಈ ಹುಳಿಕಾಳು ಹುರಿದು ಆಮೇಲೆ ಹಿಟ್ಟಕ್ಕೆ ಸಂಬಂಧ ಹುಳಿ ಸಂಗಟಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಈಗ ಇಷ್ಟು ಹುರಿದ್ರೆ ಮುಗೀತು ನೋಡ್ರಿ. ಈಗ ಒಟ್ಟದು ಒಂದು ಸ್ವಲ್ಪ ಕಪ್ ಹಾತಿಲ್ ತೆಗೆದು ಬಿಡ್ಬೇಕು ರೀ. ಈಗ ಹಿಂಗೆ ಹುರಿದು ನೋಡ್ರಿ. ಈಗ ಚಟ್ಪಟ್ ಅನ್ನಕತ್ತಿ ನೋಡ್ರಿ. ಈಗ ನೋಡ್ರಿ ಹಿಂಗೆ ಈ ಕಲರ್ ಬರ್ಬೇಕು ನೋಡ್ರಿ ಹುರಿಯಂದ್ರೆ. ಹಿಟ್ಟಕ್ಕೆ ಸಂಬಂಧ ಹುಳಿ ಸಂಗಟಿ ಮಾಡಿದ್ರಿ. ಹುಳಿ ಸಂಗಟಿ ಮಾಡಿದ್ರೆ ನೋಡ್ರಿ, 1 ಕಪ್ಪು ಹುಳಿಕಾಳು ಹುರಿದು ಹಿಟ್ಟಕ್ಕೆ ಸಂಬಂಧ 1 ಕಪ್ಪು, ಅರ್ಧ ಕಪ್ ಬೆಲ್ಲ, ಇದಕ್ಕೆ 3 ಕಪ್ ನೀರು ಹಾಕ್ಬೇಕು ನೋಡ್ರಿ. ನಂದಿಸ್ತರ್ತಿದ್ದ ಈಗ 3 ಕಪ್ಪು ನೀರು ಹಾಕ್ಬೇಕ್ರಿ. ಮೊದಲೇ ಇದನ್ನ ಕಲಿಸ್ಕೋಬೇಕ್ರಿ. ಹಿಂಗೆಲ್ಲ ಮೊದಲು ಕಲಿಸಿ ಆಮೇಲೆ ಗ್ಯಾಸ್ ಚಾಲು ಮಾಡ್ಬೇಕು ನೋಡಿ. ಇಲ್ಲಿ ಗಂಟೆ ಆಗುತ್ತದೆ ಗ್ಯಾಸ್ ಚಾಲು ಮಾಡಿ ಕಲ್ಸಕ್ಕೆ ಹೋದ್ರೆ. ಈಗ ಗ್ಯಾಸ್ ಚಾಲು ಮಾಡ್ತೀನಿ ನೋಡ್ರಿ. ಸಣ್ಣಗಿಟ್ಟು ತಿರುಬೇಕ್ರಿ ಈ ಹುಳಿ ಸಂಗಟಿನ. ಅರ್ಧ ಕಪ್ ಬೆಲ್ಲ, 1 ಕಪ್ ಹಿಟ್ಟು ಹುರಿದಿದ್ರಿ, 3 ಕಪ್ ನೀರು ಹಾಕಿ ಕಲಿಸ್ಬೇಕು. ಹಿಂಗೆ ಸಣ್ಣಗಿಟ್ಟು ಇದು ಗಟ್ಟಿಯಾಗೋರಿಗೆ ಕಲಿಸ್ಬೇಕು ನೋಡಿರಿ. ಹುಳಿ ಸಂಗಟಿನ ಹಿಂಗೆ ಕಲಿಸ್ಬೇಕು ನೋಡಿರಿ. ಮೀಡಿಯಮ್ ಗ್ಯಾಸ್ ಇಟ್ಟು ಕಲಿಸ್ಬೇಕ್ರಿ ಗಟ್ಟಿಯಾಗೋವರೆಗೂ. ನೀವು ಬೇಕಾರೆ ಇನ್ನೊಂದು ಸ್ವಲ್ಪ ಒಳಗೆ ಬೇಕಾದ್ರೆ ಇನ್ನೊಂದು ಕಪ್ ಹಾಕ್ಬೋದು ನೀರು. ನೀವು ಗಟ್ಟಿ ಬೇಕು ಹಲ್ವಾ ಥರ ಅಂದ್ರೆ 3 ಕಪ್ ಹಾಕ್ಬೇಕು ನೋಡಿ. ಇದನ್ನು ನೀವು ಆಮೇಲೆ ಮಾಡಿಂದ ಫ್ರಿಜ್ನಾಗ ಕೊಟ್ಟರೆ ಇನ್ನೂ ಮಸ್ತ್ ಆಗುತ್ತೆ ರೀ ತಣ್ಣಗೆ. ಹಿಂಗೆ ಒಟ್ಟು ಕೈ ಬಿಡ್ಲಾರ್ದಂಗೆ ತಿರುಗ್ಬೇಕು ನೋಡ್ರಿ. ಇಲ್ಲಿ ಗಂಟೆ ಆಗುತ್ತೆ ರೀ. ಅದು ಗಟ್ಟಿ ಹಾಕುಂತ್ರಿ. ಈಗ ಇಷ್ಟು ಗಟ್ಟಿ ಆತಲ್ಲ ಗ್ಯಾಸ್ ಬಂದ್ ಮಾಡ್ಬೇಕು ನೋಡ್ರಿ. ಈಗ ಇಷ್ಟು ಗಟ್ಟಿಯಾಗನೆ ಗ್ಯಾಸ್ ಬಂದ್ ಮಾಡಿಬಿಡೋದು ನೋಡ್ರಿ. ಈಗೈತಲ್ಲ ಹಿಂಗೆ ಒಂದು ತಾಟ್ನ್ಯಾಗ ತೊಗೋಬೇಕ್ರಿ. ಹಿಂಗೆ ತೊಗೊಂಡು ಇದಕ್ಕೆ ಏನೈತಿ ಈಗ ತುಪ್ಪ ಹಾಕ್ಕೋಬೇಕು ನೋಡ್ರಿ. ತುಪ್ಪ ಹಾಕ್ಕೊಂಡು ಈಗ ಹಾಲು ಹಾಕ್ಕೊಂಡು ಉಣ್ಬೇಕ್ರಿ. ಇದು ಹಿಂಗತೆ ಆಗುತ್ತೆ ನೋಡ್ರಿ ಹಲ್ವಾ ಥರ. ಅವಾಗ ಇದನ್ನ ಏನು ಮಾಡ್ಬೇಕು, ತುಪ್ಪ ಹಾಲು ಹಾಕೊಂಡ್ರೆ ಮಸ್ತ್ ಆಗುತ್ತೆ ನೋಡ್ರಿ. ಇದನ್ನ ಹಿಂಗೆ ವಾಟ್ಯಾಗ ತುಂಬಿ ಫ್ರಿಜ್ಜಿಗೆ ಕೊಟ್ಟರೆ ಇನ್ನೂ ಮಸ್ತ್ ಆಗುತ್ತೆ ರೀ. ಹುಳಿ ಸಂಗಟಿ ತಯಾರಾತು ನೋಡಿ.